ಇಲ್ಲಿ ನಾವು ಯಾರನ್ನೂ ಚಪ್ಪಲಿ ಹಾಕೊಂಡ್ಬಿಡೋದಿಲ್ಲ, ಮೈನಾರಿಟಿಗಳನ್ನ ಒಳಗಡೆ ಬಿಡಲ್ಲ, ಹಂಗೆ ಹೆಂಗೆ MNC ಕಂಪ್ನಿಲಿ ಕೆಲಸ ಮಾಡ್ತಾ ಇರೋರು ಅವರು ಇವರು ಎಜುಕೇಟ್ ಆಗಿದಾರಲ್ಲ, ಅವ್ರು ನಾನು ಆರ್ಗ್ಯಾನಿಕ್ ಮಾಡ್ತೀನಿ ಅಂತ ಬರ್ತಾ ಇದ್ರೆ ಇವಾಗ ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಸ್ವಲ್ಪ ಜನ ಆರ್ಗ್ಯಾನಿಕ್ ಆಗಿ ನಿಜವಾಗ್ಲೂ ಬೆಳೀತಾ ಇದ್ದಾರೆ, ಇನ್ನು ಸ್ವಲ್ಪ ಜನ ಆರ್ಗ್ಯಾನಿಕ್ ಅಂತ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ, ಲಾಸ್ಟ್ ಬೆಳೆಯಲ್ಲಿ ಫರ್ಟಿಲೈಸರ್ ಯೂಸ್ ಮಾಡಿರ್ತಾರೆ, ಈ ಬೆಳೆಯಲ್ಲಿ ನಾನು ಏನೂ ಹಾಕಿರಲ್ಲ, ಯಾವುದೇ ರೀತಿ ಫರ್ಟಿಲೈಸರ್ ಏನೂ ಯೂಸ್ ಮಾಡಿರಲ್ಲ, ನಾನು ಇದನ್ನು ಆರ್ಗ್ಯಾನಿಕ್ ಅಂತ ಸೇಲ್ ಮಾಡ್ತೀನಿ. ಇನ್ನೊಬ್ಬ ಯಾರೋ ಕಷ್ಟಪಟ್ಟು 16 ವರ್ಷದಿಂದ ಯಾವುದೇ ರೀತಿ ಫರ್ಟಿಲೈಸರ್ನ ಯೂಸ್ ಮಾಡ್ದಲೆ ಅವ್ನು ಬೆಳ್ಕೊಂಬಂದಿರ್ತಾನೆ, ಅವನು ನಾನು ಆರ್ಗ್ಯಾನಿಕ್ ಅಂತ ಸೇಲ್ ಮಾಡ್ತಾನೆ. ಯಾವುದಿದು ಆರ್ಗ್ಯಾನಿಕ್ ಅಂದರೆ ಯಾವುದನ್ನ ಕನ್ಸಿಡರ್ ಮಾಡ್ಬೇಕು ನಾವು? ದೆರ್ ಆರ್ ಫ್ಯೂ ಆರ್ಗನೈಸೇಷನ್ಸ್ ಆರ್ಗ್ಯಾನಿಕ್, ಹೆಸರು ಮಿಸ್ ಆಗ್ತದೆ, ಬಟ್ ದೆರ್ ಆರ್ ಮೆನಿ ಆರ್ಗನೈಸೇಷನ್ ನಿಮ್ಮ ಜಮೀನನ್ನು ಆರ್ಗ್ಯಾನಿಕ್ ಅಂತ ಕನ್ಸಿಡರ್ ಮಾಡೋಕ್ಕೆ. ನೀವು ಫಾರ್ ಎಕ್ಸಾಂಪಲ್ ದಿನೇಶ್ ನಿಮ್ಮ ಅಡಿಕೆ ತೋಟ ಅಥವಾ ತೆಂಗು ತೋಟ ನೀವು ಆರ್ಗ್ಯಾನಿಕ್ ಮಾಡಬೇಕು ಅಂತ ಇವತ್ತು ನೀವು ಅಪ್ಲಿಕೇಶನ್ ಹಾಕಿದ್ರೆ 3 ವರ್ಷಗಳ ಕಾಲ ನೀವೇನೂ ಬೆಳಿಬಾರ್ದು. ದಟ್ ಈಸ್ ಎನ್ ವೆಯ್ಟಿಂಗ್ ಪೀರಿಯಡ್. ಅಲ್ಲಿ ನೀವೇನು ಬೆಳಿಬಾರ್ದು ಅಂದರೆ ಏನೂ ಕೆಮಿಕಲ್ಗಳು ಹಾಕಬಾರ್ದು. ಆ 3 ವರ್ಷ ಟ್ರಾನ್ಸಿಷನ್ ಪೀರಿಯಡಲ್ಲೂ ನಿಮ್ಗೆ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಸಿಕ್ಕಿರಲ್ಲ. 4ನೇ ವರ್ಷ ನೀವು ಆರ್ಗ್ಯಾನಿಕ್ ಫಾರ್ಮರ್ ಆಗ್ತೀರಾ, ಲೀಗಲ್ ಆರ್ಗ್ಯಾನಿಕ್ ಫಾರ್ಮರ್. ಡಿಪಾರ್ಟ್ಮೆಂಟಿಂದ ನಿಮಗೆ ಇಂಡಿಯನ್ ಗೌರ್ಮೆಂಟಿಂದ ಅಥವಾ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ಸ್ಗಳ ಕಡೆಯಿಂದ ಒಂದಷ್ಟು ಸರ್ಟಿಫಿಕೇಟ್ಗಳು ಸಿಗ್ತವೆ. ದೇ ಆರ್ ಅಥೆಂಟಿಕ್ ಆರ್ಗ್ಯಾನಿಕ್ ಫಾರ್ಮರ್ಸ್. ಅವ್ರದ್ದೊಂದಷ್ಟು ಕೋಡ್ ಇರುತ್ತೆ, ಆ ಕೋಡ್ಗಳ ಮುಖಾಂತರ ಹೋಗುತ್ತೆ. ಎನಿ ಟೈಮ್ ದಿಸ್ ಆರ್ಗ್ಯಾನಿಕ್ ಇನ್ಸ್ಪೆಕ್ಷನ್ ಏಜೆಂಟ್ಗಳು ಇರ್ತಾರಲ್ಲ, ಇವರೆಲ್ಲ ಹೋಗಿ ಅದನ್ನು ಇನ್ಸ್ಪೆಕ್ಟ್ ಮಾಡಿ ಎಲ್ಲ ಕೆಮಿಕಲ್ ಬಳಸಿದ್ದಾರೆ ಅಂತ ನೋಡಿದ್ರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಅಷ್ಟು ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ 100% ಇಂಡಿಯಾಲಿದ್ದಾವೆ. ಬಟ್ ಅಗೇನ್ ಇಂಡಿಯಾ ಬೀಯಿಂಗ್ ಇಂಡಿಯಾ, ನೀವು ಅದರಲ್ಲಿ ಏನು ಬೇಕಾದರೂ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ನನಗೇ ಒಂದಿದೆ ಅಂದರೆ, ನೀವು ಆರ್ಗ್ಯಾನಿಕ್ ಮಾಡ್ತೀನಿ ಅಂತ ಹೋದಾಗ ಪ್ರೂವ್ ಮಾಡ್ಕೋಬೇಕು, ಕೆಮಿಕಲ್ ಮಾಡ್ತೀನಿ ಅಂದರೆ ಆರಾಮಾಗಿ ಮಾಡ್ಕೋಬೇಕು. ಇತ್ತೀಚೆಗೆ ಆರ್ಗ್ಯಾನಿಕ್ ಮಾಡ್ತೀನಿ ಅಂತ ಬರ್ತಾ ಇರೋರು ಯಾರು ಅಂದರೆ, ಈ ಕೋವಿಡ್ ಬಂದಾದಮೇಲೆ ಈ MNC ಕಂಪ್ನಿಗಳಲ್ಲಿ ಏನು ಸಂಬಳ ತೊಗೋತಾ ಇದ್ದಾರಲ್ಲ, ಅವ್ರು ಬಂದು ಮಾಡ್ತಾ ಇದ್ದಾರೆ, ನಾನು ಆರ್ಗ್ಯಾನಿಕ್ ಆಗಿ ಬೆಳೀತಾ ಇದ್ದೀನಿ. ಯಾಕಂದರೆ ಅವ್ರಿಗೆ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡೋಕ್ಕೆ ಬರ್ತಾ ಇದೆ, ಅವ್ರು ಬರ್ತಾ ಇದ್ದಾರೆ ಇತ್ತೀಚೆಗೆ ಜಾಸ್ತಿ ಅಂತ ನನಗೆ ಅನ್ನಿಸ್ತಾ ಇದೆ. ನಿಜವಾಗಿ ಆರ್ಗ್ಯಾನಿಕ್ ಬೆಳೀತಾ ಇರೋವಂಥ ರೈತ ಬೆಳಕಿಗೆ ಬರ್ತಾ ಇಲ್ಲ. ಈ MNC ಕಂಪ್ನಿಲಿ ಕೆಲಸ ಮಾಡ್ತಾ ಇರೋರು ಅವರು ಇವರು ಎಜುಕೇಟ್ ಆಗಿದಾರಲ್ಲ, ಅವ್ರು ನಾನು ಆರ್ಗ್ಯಾನಿಕ್ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ. ಎಷ್ಟೋ ಜನ ಫೇಲ್ ಆಗಿರೋರು ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಸೇಮ್ ನಾನು ಅದನ್ನೇ ಹೇಳಿದ್ನಲ್ಲ, ನೀವು ಕನ್ಸಿಸ್ಟೆನ್ಸಿ ಆ್ಯಂಡ್ ಪ್ಯಾಷನ್ ಡ್ರಿವನ್ ಇಲ್ಲ ಅಂದರೆ ಆಗಲ್ಲ. ಅಗ್ರಿಕಲ್ಚರ್ ಅಂತಲ್ಲ, ಎಲ್ಲದರಲ್ಲೂ 10 ಹೋಟ್ಲಲ್ಲಿ 7 ಹೋಟ್ಲು ಮುಚ್ಕೊಂಡೇ ಹೋಗೋವಂಥದ್ದು. ಸೊ ಹಂಗೇ ಎಷ್ಟೋ ಜನ ಅದನ್ನು ನೋಡ್ಕೊಂಡು ಬರ್ತಿದ್ದೆ, ದೇ ಆರ್ ಮೋಸ್ಟ್ ವೆಲ್ಕಮ್. ಬರಲಿ, ವ್ಯವಸಾಯನ ಬಯೋಲಾಜಿಕಲ್ಸ್ಗಳನ್ನ ಬಳಸ್ಕೊಂಡು ವ್ಯವಸಾಯ ಮಾಡ್ತಾರೆ ಅಂತ ದೇ ಆರ್ ವೆರಿ ಮೋಸ್ಟ್ ವೆಲ್ಕಮ್. ಬರಲಿ. ಇಟ್ ಈಸ್ ನಾಟ್ ಅಬೌಟ್, ನಾನು ಹೇಳೋದು ರೈತ ಅಂದಿದ ತಕ್ಷಣ ಹಳ್ಳಿ ಹುಡುಗನೇ ಗೆಲ್ಲಬೇಕು ಅನ್ನೋದು ನನ್ನ ಅಂಥ ಇಂಟೆನ್ಷನ್ ಇಲ್ಲ. ಯಾರಾದರೂ ಗೆಲ್ಲಿ. ಅನಿಲ್ ಅಂಬಾನಿ ಮಗ ವ್ಯವಸಾಯ ಮಾಡಿಬಿಟ್ಟು ಗೆದ್ರೆ ಖುಷಿನೇ, ಕೊನೆಗೆ ವ್ಯವಸಾಯ ಗೆಲ್ಬೇಕು. ನಾನು ರೈತ ಅಂದಮೇಲೆ ಸ್ವಲ್ಪ ಜನ ಏನು ಅನ್ಕೊಂಡ್ಬಿಟ್ಟಿದ್ರೆ, ಅವ್ನು ಪಂಚನೆ ಹಾಕೊಂಡಿರ್ಬೇಕು, ಚಡ್ಡಿನೇ ಹಾಕೊಂಡಿರ್ಬೇಕು, ಹವಾಯಿ ಚಪ್ಪಲಿನೇ ಹಾಕೊಂಡಿರ್ಬೇಕು, ಅವ್ರದೋಗಿರೋ ಬಟ್ಟೆನೇ ಹಾಕೊಂಡಿರ್ಬೇಕು, ಗಲೀಜಾಗಿರ್ತಕ್ಕಂಥ ಬಟ್ಟೆನೇ ಹಾಕೊಂಡಿರ್ಬೇಕು ಅಂತ ಅನ್ಕೊಂಡಿದ್ದಾರೆ. ನಿಮಗೆ ಮಾಡ್ರನ್ ರೈತ ಅಂತ ಕೂಡ ಹೆಸರು ಕೊಟ್ಟಿದ್ದಾರೆ. ಸ್ವಲ್ಪ ಜನದ್ದು ಇನ್ನೂ ಅದು ಮೈಂಡ್ಸೆಟ್ ಚೇಂಜ್ ಆಗಿಲ್ಲ ನಮ್ಮ ಇಂಡಿಯಾದಲ್ಲಿ ಅಂತ ನನ್ನ ಪ್ರಕಾರ. 100%. ಈಗ ನಾನು ಶೂ ಹಾಕ್ಕೊಂಡು ಯಾವುದನ್ನ ಫೋಟೋ ಹಾಕಿದ್ರೆ, ಯಾವನಾದರೂ ರೈತ ಜಮೀನಲ್ಲಿ ಶೂ ಹಾಕ್ಕೊಂಡು ಓಡಾಡ್ತಾನೆ ಅಂತ ಹೇಳ್ತಾರೆ. ನೀವೊಂದು ಸ್ವಲ್ಪ ಹಿಸ್ಟ್ರಿ ತೆಗೀರಿ, ಸಾಕಷ್ಟು ಜನ ರೈತರು ಸತ್ತೋಗಿರೋದು ಹಾವು ಕಡತಗಳಿಗೆ ಶೂ ಹಾಕ್ಕಂದೇ ಇರೋದಕ್ಕೆ. ಅಟ್ಲೀಸ್ಟ್ ಅವ್ರು ಒಂದು ಶೂ ಹಾಕ್ಕೊಂಡಿದ್ರೆ ಕಾಲಕ್ಕೆ ಹಚ್ಚಿದಾಗ ಬದುಕ್ತಾನೆ. ಸೊ ಅದನ್ನ ಹೇಳ್ತಾ ಇರೋದು, ವಿ ಆರ್ ಮೋರ್ ಆಫ್ ಎಮೋಷನ್ ಡ್ರಿವನ್ ಆರ್ಗನೈಸೇಷನ್ ಇಂಡಿಯಾಲಿ. ವ್ಯವಸಾಯ ಅಂದಿದ ತಕ್ಷಣ ಸಿಕ್ಕಾಪಟ್ಟೆ ಎಮೋಷನ್ಸ್ ಆಗ್ಬಿಡ್ತಾನೆ. ರೈತ ಚಪ್ಪಲಿ ಹಾಕ್ಕೋಬಾರ್ದು, ಶೂಸ್ ಹಾಕ್ಕೋಬಾರ್ದು. ಸೊ ಇವೆಲ್ಲ ಮಾಡೋಕ್ಕೆ ಬರ್ತಾರೆ. ಐ ಶುಡ್ ನಾಟ್ ಮೆನ್ಷನ್ ದಿಸ್. ನನ್ನ ಫ್ರೆಂಡ್ ಒಬ್ಬ ಇದ್ದ. ನಾವು ಯಾವುದೋ ಒಂದು ಎಲೆ ಅಡಿಕೆ ವಿಳೆದೆಲೆ ತೋಟಕ್ಕೆ ಹೋದಾಗ ಅಲ್ಲೊಬ್ಬ ಏನಂದ, ನನ್ನ ಫ್ರೆಂಡ್ ಹೂ ಬಿಲಾಂಗ್ಸ್ ಟು ಮೈನಾರಿಟಿ, ಒಂದು ಮೈನಾರಿಟಿ ಕಮ್ಯುನಿಟಿಗೆ ಸೇರಿರೋಂಥ ಒಂದು ಹುಡುಗ. ಅವ್ರು ಬಂದುಬಿಟ್ಟು ವಿಳೆದೆಲೆ ತೋಟದಲ್ಲಿ ಚಪ್ಪಲಿ ಹಾಕ್ಕೊಂಬರ್ಬಾರ್ದು, ಶೂಸ್ ಹಾಕ್ಕೊಂಬರ್ಬಾರ್ದು ಅಂತ ಬಿಚ್ಚಂದ್ರೆ, ಅಣ್ಣ ಬಾ ಸುಮ್ಮನೆ ಯಾಕೆ, ಇಲ್ಲೆಲ್ಲ ಹಾವುಗಳಿದೆ ಅಂತ ನೀನು ಹೇಳ್ತಾನೆ, ಶೂಸ್ ಹಾಕ್ಕೊಂಡು ಹೋಗೋಣ ಅಂತಂದೆ. ಇಲ್ಲ ಹಂಗೆಲ್ಲ ಹಾಕ್ಕೋಬಾರ್ದು ಅಂತಲ್ಲ. ನನ್ನ ಜೊತೆಗಿದ್ದ ಒನ್ ಆಫ್ ಮೈ ಫ್ರೆಂಡ್ ಹೂ ಬಿಲಾಂಗ್ಸ್ ಟು ಮೈನಾರಿಟಿ, ಹೀ ಎಕ್ಸ್ಪ್ಲೈನ್ ಮಿ ದ್ಯಾಟ್ ಇಲ್ಲ ಕರೆಕ್ಟ್ ಶಶಿ, ಹಿಂಗೆಲ್ಲ ಶೂ ಹಾಕ್ಕೊಂಬರ್ಬಾರ್ದು, ಹಿಂಗೆಲ್ಲ ಬರಬಾರ್ದು ಅಂತ ಶೂ ಬಿಚ್ಚಿದ್ರು ಅವರು. ದ ನೆಕ್ಸ್ಟ್ ಇನ್ನೊಂದು 10-15 ಸೆಕೆಂಡಲ್ಲಿ, ಸರ್ ನಾವು ಹಂಗೆ ಸರ್, ತುಂಬ ದೇವ್ರ ಥರ ನೋಡ್ತೀವಿ ಸರ್ ವಿಲ್ದೆಲೆ ತೋಟನ, ಇಲ್ಲಿ ನಾವು ಯಾರನ್ನೂ ಚಪ್ಪಲಿ ಹಾಕ್ಕೊಂಬಿಡೋದಿಲ್ಲ, ಮೈನಾರಿಟಿಗಳನ್ನ ಒಳಗಡೆ ಬಿಡಲ್ಲ, ಹಂಗೆ ಹಿಂಗೆ ನಾನು ಅವ್ನು ಕಡೆ ತಿರುಗಿದ್ದೆ. ಫಸ್ಟ್ ಅಕ್ಸೆಪ್ಟೆನ್ಸ್ ಅನ್ನೋದನ್ನು ಸೈಂಟಿಫಿಕ್ಕಾಗಿ ಮಾಡಿ. ನೀವು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ನೀವು ವಿಳ್ದೆಲೆ ಒಳಗಡೆ ಶೂ ಹಾಕ್ಕೊಂಡು ಹೋಗ್ಬಾರ್ದು ಅಂತ ನೆಕ್ಸ್ಟ್ ಅವ್ನು ಎಲ್ಲಿಗೆ ಬಂದ, ಮೈನಾರಿಟಿ ಶೂ ಹಾಕ್ಕೊಂಡು ಒಳಗಡೆ ಬರಬಾರ್ದು ಅಂತ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಬ್ಯಾಕ್ಡ್ ವಿತ್ ಸೈನ್ಸ್. ಕರೆಕ್ಟ್ ಅಲ್ವಾ? ನೀವು ಯಾವಾಗಲೂ ಸೈಂಟಿಫಿಕ್ಕಾಗಿ ಯೋಚನೆ ಮಾಡ್ಕೊಂಡು ಅನಲೈಸ್ ಮಾಡ್ಕೊಂಡು ಅನಾಲಿಟಿಕಲ್ ಮಾಡ್ಕೊಂಡು ಅಂದರೆ ಮುಂದೆಗೆ ಹೋಗ್ತೀವಿ. ಇಲ್ಲ ಅಂದರೆ ಅಲ್ಲೇ ಇದ್ದು ಬಿಡ್ತೀವಿ, ನಮ್ಮ ಸಮಾಜನೇ ತುಳಿದು ಬಿಡುತ್ತೆ ನಮ್ಮನ್ನು.